ಇನ್ನು ನಮ್ಮ ಮೈಸೂರಿಗೆ ಇನ್ನೊಬ್ಬರು ಉಸ್ತುವಾರಿ ಸಚಿವರಿದ್ದಾರೆ. ವರ್ಷದಲ್ಲಿ 3 ಸಾರಿ ಅವರು ಒಂದು ಇಂಡಿಪೆಂಡೆನ್ಸ್ ಡೇ ಬರ್ತಾರೆ, ಬಾವುಟ ಹಾರಿಸ್ತಾರೆ. ಹಾಗೆ ರಿಪಬ್ಲಿಕ್ ಡೇಗೆ ಬರ್ತಾರೆ, ಬಾವುಟ ಹಾರಿಸ್ತಾರೆ. ಅದು ಬಿಟ್ರೆ ದಸರಾ ಬಂತು ಅಂತ ಹೇಳ್ಕೊಂಡ್ರೆ ಎಲ್ಲ ಒಂದು ಸರ್ಕಲ್ಗಳಲ್ಲಿ ಹೋಗ್ಬಿಟ್ಟು ಕಾನ್ಸ್ಟಿಟ್ಯೂಷನ್ದು ಪ್ರಿಯಾಂಬಲ್ನ ಪೀಠಿಕೆಯನ್ನು ಇಟ್ಕೊಂಡ್ಬಿಟ್ಟು ಅದನ್ನ ಸಭೆ ಸಮಾರಂಭದಲ್ಲಿ ಓದಿಸ್ತಾರೆ. ಬಿಟ್ರೆ ಡೆವಲಪ್ಮೆಂಟ್ ಅಂತ ಏನೂ ಆಗ್ತಾ ಇಲ್ಲ. ಇಡೀ ಮೈಸೂರು ಈ ಭಾಗದವರೇ ಮುಖ್ಯಮಂತ್ರಿ ಆಗಿದ್ರು ಕೂಡ ಅಭಿವೃದ್ಧಿ ಅನ್ನೋದು ಸತ್ತೋಗ್ಬಿಟ್ಟಿದೆ. ಇಡೀ ಮೈಸೂರು ಸಫರ್ ಆಗ್ತಾ ಇದೆ. ಯಾವ ಕಾಮಗಾರಿಗಳು ಆಗ್ತಾ ಇಲ್ಲ, ಯಾವ ರಸ್ತೆಗಳು ಕೂಡ ಸರಿ ಇಲ್ಲ, ಎಲ್ಲ ಗುಂಡಿ ಬಿದ್ದೋಗಿದ್ದಾವೆ. ಆದರೆ ಟ್ರಾನ್ಸ್ಫರ್ ದಂಧ ಮಾತ್ರ ಯತೀಂದ್ರ ಅವರ ಮುಖಾಂತರವಾಗಿ ಬಹಳ ಸಾಂಗವಾಗಿ ನಡೀತಾ ಇದೆ. ಅವ್ರಿಗೇನು ರಾಜ್ಯದ ಬಗ್ಗೆ ಅಥವಾ ಮೈಸೂರಿನ ಬಗ್ಗೆ ಯತೀಂದ್ರ ಅವರಿಗೆ ಕಾಳಜಿ ಇತ್ತು ಅಂತಂದ್ರೆ ಯತೀಂದ್ರ ಬಾಯಲ್ಲಿ ಒಂದು ದಿನ ಆದರೂ ಕೂಡ ಮೈಸೂರು ಅಭಿವೃದ್ಧಿ ಬಗ್ಗೆ ಮಾತು ಬಂದಿದೆಯಾ? ಮೈಸೂರಿಗೆ ಏನಾದರೂ ಒಂದು ಹೊಸ ಪ್ರಾಜೆಕ್ಟ್ ಕೊಡ್ತೀವಿ, ಮೈಸೂರದ್ದು ಒಂದು ಆಮೂಲಾಗ್ರ ಅಭಿವೃದ್ಧಿಯನ್ನು ಮಾಡ್ತೀವಿ ಅಂತ ಯಾವತ್ತಾರ ಹೇಳಿದಾರ? ಮೈಸೂರು ಏರ್ಪೋರ್ಟ್ ಅಭಿವೃದ್ಧಿಗೆ 319 ಕೋಟಿ ತಗೊಂಡ್ಬಂದಿದ್ದೀನಿ. ಅದು ಆದಷ್ಟು ಬೇಗ ಅದನ್ನ ಲ್ಯಾಂಡ್ ಹ್ಯಾಂಡ್ ಓವರ್ ಆಗಿ ಅದರದ್ದು ಅಭಿವೃದ್ಧಿ ಕಾರ್ಯ ಪ್ರಾರಂಭ ಆಗಬೇಕು. ಒಂದಿನಾರು ಯತೀಂದ್ರ ಮಾತಾಡಿದಾರ? ಔಟರ್ ಪೆರಿಫೆರಲ್ ರಿಂಗ್ ರೋಡಿಗೆ ಅದಕ್ಕೆ 10 ಕೋಟಿ ರೂಪಾಯಿನ ನಾನೇ ಬಜೆಟರಿ ಅಲೋಕೇಶನ್ ಮೂಡಾದ ಮುಖಾಂತರವಾಗಿ ಮಾಡಿಸಿದ್ದೀನಿ. ಅದ್ರ ಬಗ್ಗೆ ಒಂದು ದಿನಾರು ಒಂದು ಮೀಟಿಂಗ್ ಮಾಡಿದಾರ, ಒಂದು ಮಾತಾಡಿದಾರ? ಇದು ಯಾವ ವಿಚಾರನೂ ಇಲ್ಲ. KR ಹಾಸ್ಪಿಟಲ್ ಇವತ್ತು ಸಮಸ್ಯೆಗಳ ಆಗರವಾಗಿದೆ. ಅಲ್ಲಿ ಹೋಗಿರೋರಿಗೆ ಹೋದವರಿಗೆ ರೋಗ ಬರುತ್ತೆ ಅಂತ ಸ್ಥಿತಿ ಬಂದಿದೆ. ಅದನ್ನ ಸರಿ ಮಾಡಬೇಕು ಅನ್ನೋದ್ರ ಬಗ್ಗೆ ಯತೀಂದ್ರ ಅವ್ರ ಬಾಯಲ್ಲಿ ಒಂದಿನಾರು ಮಾತಾ ಬಂದಿದೆಯಾ? ಬರೀ ನಮ್ಮ ಅಪ್ಪನೇ 5 ವರ್ಷ ಮುಖ್ಯಮಂತ್ರಿ, ಯಾಕೆಂದ್ರೆ 5 ವರ್ಷನೂ ಕೂಡ ನಾನು ಬಹಳ ಚೆನ್ನಾಗಿ ಲೂಟಿ ಮಾಡ್ಬೋದು, ಅಬಾಧಿತವಾಗಿ ಅಧಿಕಾರವನ್ನು ಅನುಭವಿಸಬಹುದು, ಅದರಷ್ಟೇ ಉದ್ದೇಶ ಯತೀಂದ್ರಲ್ಲಿ ಕಾಣಿಸ್ತಾ ಇದೆ. ಸರ್, ಇದು ಸ್ಟೇಟ್ ಮೇಲೆ ಎಫೆಕ್ಟ್ ಬೀಳ್ತಾ ಇಲ್ಲ ಸರ್? ಯಾಕಂದ್ರೆ ಈ ತರ ಮುನಿಸಿಗಳು ಇವೆಲ್ಲ ಸ್ಟೇಟ್ ಮೇಲೆ ಈಗ ಜನ 5 ವರ್ಷಕ್ಕೆ ಅವರಿಗೆ ಅಧಿಕಾರ ಕೊಟ್ಟಿದ್ದಾರೆ. 140 ಸೀಟ್ ಕೂಡ ಆಗೋಗಿದೆ ಅವ್ರದ್ದು ಬೈ ಎಲೆಕ್ಷನ್ ಅಲ್ಲಿ ಗೆದ್ಕೊಂಡಾದ ನಂತರ. ಇನ್ನೂ 1-2 ವರ್ಷ ಜನ ಹಲ್ ಕಚ್ಚಾದ್ರೂ ಕೂಡ ಇವರ ಆಟಾಟೋಪವನ್ನ ತಡ್ಕೊಳ್ಬೇಕಾದಂತಹ ದುಸ್ಥಿತಿಯಲ್ಲಿದ್ದಾರೆ. ಏನು ಮಾಡೋಕ್ಕಾಗ್ತಿಲ್ಲ. ನಾಳೆ ಬೆಳಗ್ಗೆ ಇವರು BBMP ಎಲೆಕ್ಷನ್ ಮಾಡಲಿ, ಮೈಸೂರು ಸಿಟಿ ಕಾರ್ಪೊರೇಷನ್ ಎಲೆಕ್ಷನ್ ಮಾಡಲಿ, ಅಥವಾ ಗ್ರಾಮ ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ, ತಾಲೂಕ್ ಪಂಚಾಯಿತಿ ಎಲೆಕ್ಷನ್ ಮಾಡಲಿ, ಕಾಂಗ್ರೆಸ್ ಧೂಳಿಪಟ ಆಗುತ್ತೆ. ವೀರೇಂದ್ರ ಪಾಟೀಲ್ರನ್ನ ಕೆಳಗಿಳಿಸಿದ ನಂತರ ಕಾಂಗ್ರೆಸ್ಸಿನ ಸ್ಥಿತಿ ಹೆಂಗಾಗಿತ್ತು, 189 ಸೀಟಿಂದ 36 ಸೀಟಿಗೆ ಇಳಿದೋಗಿದ್ರು ನೋಡಿ, ಅದೇ ತರನೇ ಈ ಕಾಂಗ್ರೆಸ್ಸಿನ ಪರಿಸ್ಥಿತಿ ಬರುತ್ತೆ. ಕಾಂಗ್ರೆಸ್ಗೆ ಅಂತ ಒಂದು ಪರಿಸ್ಥಿತಿ ಬರುತ್ತೆ. ಆದರೆ ಜನಕ್ಕೆ 5 ವರ್ಷ ಕೊಟ್ಟಾದ್ಮೇಲೆ ಮಧ್ಯದಲ್ಲಿ ಇಳಿಸಕ್ಕಾಗಲ್ಲ, ಅಷ್ಟೇ ಕಾಯ್ತಾ ಇದ್ದಾರೆ. ಮಧ್ಯದಲ್ಲಿ ಇವರು ಲೋಕಲ್ ಬಾಡಿ ಎಲೆಕ್ಷನ್ಸ್ ಕೂಡ ಮಾಡ್ತಾ ಇಲ್ಲ, ಯಾಕಂದ್ರೆ ಇವರಿಗೆ ಧೈರ್ಯ ಇಲ್ಲ. ಯತೀಂದ್ರ ಅವರು ಇವತ್ತು ಸಿದ್ದರಾಮಯ್ಯನವರೇ 5 ವರ್ಷ ಮುಖ್ಯಮಂತ್ರಿ, ಹೈಕಮಾಂಡ್ ಏನು ಹೇಳಿಲ್ಲ ಅಂದ್ರೆ ನೀವೇ ಮುಂದುವರಿರಿ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಯತೀಂದ್ರ ಬಾಯಲ್ಲಿ ಬರೋದು ಏನು, ಯಾರ ಮಾತುಗಳಾಗಿರ್ತವೆ? ಅವರ ತಂದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಅಂತರಾಳದ ಮಾತುಗಳೇ ಆಗಿರ್ತವೆ. ಅದು ಜನ ಅರ್ಥ ಮಾಡ್ಕೊಳ್ಳುವಂಥ ಸಂಗತಿ. ಅವ್ರಿಗೆ ಸೀಟ್ ಬಿಟ್ಕೊಳ್ಳೋಕೆ ಯಾವುದೇ ಕಾರಣಕ್ಕೂ ಅವರು ತಯಾರಿಲ್ಲ. ಸಿದ್ದರಾಮಯ್ಯ ಏನ್ ಮಾತಾಡಬೇಕು ಅದನ್ನ ಯತೀಂದ್ರ ಅವರ ಮುಖಾಂತರವಾಗಿ ಮಾತಾಡಿಸ್ತಾ ಇದ್ದಾರೆ. ಅವರು ಬಿಟ್ಕೊಡುವಂತಹ ಯಾವ ಲಕ್ಷಣವನ್ನು ಕೂಡ ತೋರ್ತಾ ಇಲ್ಲ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.